ಹಾಯ್, ಈ ವಿಡಿಯೋದಲ್ಲಿ ನಾವು CMA ಕೋರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ನಾನು CMA ಕೋರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತಿನ್ 10 ಮಿನಿಟ್ಸ್ ಅಲ್ಲಿ. ಸೊ CMA ಕೋರ್ಸ್ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ. ಈ ಕೋರ್ಸ್ ಅಲ್ಲಿ ನಮಗೆ ಟೋಟಲ್ 3 ಲೆವೆಲ್ಸ್ ಇರ್ತವೆ. ಫಸ್ಟ್ ಲೆವೆಲ್ ಫೌಂಡೇಶನ್, ಸೆಕೆಂಡ್ ಲೆವೆಲ್ ಇಂಟರ್, ಥರ್ಡ್ ಲೆವೆಲ್ ಫೈನಲ್. ಸೊ ಈ ಫೌಂಡೇಶನ್ ಅನ್ನೋದು PUC ಆದ ಮೇಲೆ ನೀವು CMA ಮಾಡಬೇಕಂದ್ರೆ ನೀವು ಫೌಂಡೇಶನ್ ಬರೀಬೇಕು. ಒಂದಲ್ಲಿ ಗ್ರಾಜುಯೇಷನ್ ಆದ ಮೇಲೆ ನೀವು CMA ಬರಬೇಕಂದ್ರೆ ನೀವು ಫೌಂಡೇಶನ್ ಬೇಕಾಗಿಲ್ಲ, ಡೈರೆಕ್ಟ್ ನೀವು ಸೆಕೆಂಡ್ ಲೆವೆಲ್ ಹೋಗಬಹುದು. ಸೊ CMAದಲ್ಲಿ ಫಸ್ಟ್ ಲೆವೆಲ್ ಫೌಂಡೇಶನ್, ಸೆಕೆಂಡ್ ಲೆವೆಲ್ ಇಂಟರ್, ಥರ್ಡ್ ಲೆವೆಲ್ ಫೈನಲ್. ಅಂಡ್ ಈ ಎಕ್ಸಾಮ್ಸ್ ಬಂದು ಈ ಫೌಂಡೇಶನ್ದಲ್ಲಿ ನಮಗೆ ಟೋಟಲ್ 4 ಸಬ್ಜೆಕ್ಟ್ಸ್ ಇರ್ತವೆ: ಅಕೌಂಟ್ಸ್, ಎಕನಾಮಿಕ್ಸ್, ಕ್ವಾಂಟಿಟಿ ಆಪ್ಟಿಟ್ಯೂಡ್ ಅಂಡ್ ಲಾ. ಈ 4 ಪೇಪರ್ಸ್ ಬಂದು ನಿಮಗೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಈಚ್ ಸಬ್ಜೆಕ್ಟ್ ಬಂದು 100 ಮಾರ್ಕ್ಸ್ ಇರುತ್ತೆ. ಟೋಟಲ್ 4 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ನೀವು ಪಾಸ್ ಆಗಬೇಕಾದ್ರೆ ನಿಮಗೆ ಔಟ್ ಆಫ್ 400 200 ಮಾರ್ಕ್ಸ್ ಸ್ಕೋರ್ ಮಾಡಬೇಕು. ಅಂಡ್ ಈ ಫೌಂಡೇಶನ್ ಎಕ್ಸಾಮ್ ಬಂದು ಇಯರ್ಲಿ 2 ಟೈಮ್ಸ್ ಇರುತ್ತೆ, ಜೂನ್ ಅಂಡ್ ಡಿಸೆಂಬರ್ದಲ್ಲಿ. ಜೂನಲ್ಲಿ ಬರೀಬೋದು, ಅದು ಡಿಸೆಂಬರ್ ಬರೀಬೋದು. ಒಂದು ಜೂನಲ್ಲಿ ಎಕ್ಸಾಮ್ ಬರೋದು ಕ್ವಾಲಿಫೈ ಆಗಿಲ್ಲ ಅಂಡ್ ಯು ಕ್ಯಾನ್ ಗೋ ಫಾರ್ ಡಿಸೆಂಬರ್ ಅಟೆಂಪ್ಟ್ ಅಗೇನ್. ಸೊ ಈ ಥರ CMA ಫೌಂಡೇಶನ್ ಎಕ್ಸಾಮ್ ಎಲ್ಲಿ 2 ಟೈಮ್ಸ್ ಇರುತ್ತೆ, 4 ಪೇಪರ್ಸ್ ಇರ್ತವೆ, 400 ಮಾರ್ಕ್ಸ್. ನಮಗೆ ಪಾಸ್ ಆಗಬೇಕಾದ್ರೆ 200 ಮಾರ್ಕ್ಸ್ ಬರಬೇಕು ಈ ಫೌಂಡೇಶನ್ದಲ್ಲಿ. ಆ್ಯಂಡ್ ಈ ಫೌಂಡೇಶನ್ ಆದಮೇಲೆ ನಿಮಗೆ ಸೆಕೆಂಡ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ, ಅದು CMA ಇಂಟರ್. CMA ಇಂಟರ್ದಲ್ಲಿ ಟೋಟಲ್ ನಿಮಗೆ 8 ಸಬ್ಜೆಕ್ಟ್ಸ್ ಇರ್ತವೆ, 800 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ನಿಮ್ಗೆ ಪಾಸ್ ಆಗಬೇಕಾದ್ರೆ ಅದರಲ್ಲಿ 400 ಮಾರ್ಕ್ಸ್ ಬರಬೇಕು. ಆ್ಯಂಡ್ ಈ 8 ಸಬ್ಜೆಕ್ಟ್ಸ್ 2 ಗ್ರೂಪ್ಸ್ ಅಂತ ಡಿವೈಡ್ ಮಾಡಿದ್ದಾರೆ. ಗ್ರೂಪ್ 1 4 ಪೇಪರ್ಸ್, ಗ್ರೂಪ್ 2 4 ಪೇಪರ್ಸ್ ಅಂತ ಡಿವೈಡ್ ಮಾಡಿದ್ದಾರೆ. ಸೊ ಗ್ರೂಪ್ ಸಪೋಸ್ ನೀವು ಎಲ್ಲ 8 ಪೇಪರ್ಸ್ ಒಟ್ಟಿಗೆ ಒಂದೇ ಸಲ ಬರೀಬೇಕಂದ್ರೆ ಬರೀಬಹುದು, ಅಥವಾ ಇಲ್ಲಾಂದ್ರೆ ಗ್ರೂಪ್ 1 ಒಂದು ಅಟೆಂಪ್ಟ್ ಅಲ್ಲಿ, ಗ್ರೂಪ್ 2 ಒಂದು ಅಟೆಂಪ್ಟ್ ಅಲ್ಲಿ ಬರೀಬಹುದು. ಎಕ್ಸಾಂಪಲ್ CMA ಇಂಟರ್ ಎಕ್ಸಾಮ್ ಬಂದು ನಿಮಗೆ ಜೂನ್ ಮತ್ತು ಡಿಸೆಂಬರ್ ಅಂತ ಇರುತ್ತೆ. ಸಪೋಸ್ ನೀವು ಎಲ್ಲ 8 ಪೇಪರ್ಸ್ ಒಂದೇ ಸಲ ಕಂಪ್ಲೀಟ್ ಮಾಡಬೇಕಂದ್ರೆ ಅದರ ಜೂನಲ್ಲಿ 8 ಪೇಪರ್ಸ್ ಅಥವಾ ಡಿಸೆಂಬರ್ 8 ಪೇಪರ್ಸ್ ಬರೀಬಹುದು. ಇಲ್ಲಾಂದ್ರೆ ಜೂನಲ್ಲಿ 4 ಪೇಪರ್ಸ್, ಡಿಸೆಂಬರಲ್ಲಿ 4 ಪೇಪರ್ಸ್. ಅಂದ್ರೆ ಗ್ರೂಪ್ 1 ಜೂನಲ್ಲಿ, ಗ್ರೂಪ್ 2 ಡಿಸೆಂಬರ್, ಈ ಥರನೂ ಬರೀಬಹುದು. ಒಂದೇ ಗ್ರೂಪ್ ನೀವು ಬರೆದ್ರೆ 4 ಪೇಪರ್ಸ್ ಇರುತ್ತೆ, 400 ಮಾರ್ಕ್ಸ್ ಇರುತ್ತೆ. ಪಾಸ್ ಆಗಬೇಕಂದ್ರೆ ನಿಮಗೆ 200 ಮಾರ್ಕ್ಸ್ ಬರಬೇಕು. ಸೊ ಇಲ್ಲ 2 ಗ್ರೂಪ್ ಒಂದೇ ಸಲ ಬರೆದ್ರೆ ನಿಮಗೆ 8 ಪೇಪರ್ಸ್ ಇರುತ್ತೆ, 800 ಮಾರ್ಕ್ಸ್ ಇರುತ್ತೆ. ಪಾಸ್ ಆಗಬೇಕಾದ್ರೆ ನಿಮಗೆ 400 ಮಾರ್ಕ್ಸ್ ಬರಬೇಕು. ಅಂಡ್ ಸಬ್ಜೆಕ್ಟ್ ವೈಸ್ ಬಂದು 40 ಮಾರ್ಕ್ಸ್ ಬರಬೇಕು. ಅಂದ್ರೆ ಸಬ್ಜೆಕ್ಟ್ ವೈಸ್ 40 ಇರಬೇಕು. ಇನ್ ಟೋಟಲ್ ನೋಡ್ಕೊಂಡ್ರೆ 50% ಮಾರ್ಕ್ಸ್ ಇರಬೇಕು. ಒನ್ಸ್ CMA ಇಂಟರ್ ಕಂಪ್ಲೀಟ್ ಆದಮೇಲೆ ನಿಮಗೆ 15 ಮಂತ್ಸ್ ಆರ್ಟಿಕಲ್ಶಿಪ್ ಇರುತ್ತೆ. ಆರ್ಟಿಕಲ್ಶಿಪ್ ಅಂದ್ರೆ ಟ್ರೈನಿಂಗ್ ಪೀರಿಯಡ್. ಅದು ಆ 15 ಮಂತ್ಸ್ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನೀವು ಆಲ್ರೆಡಿ CMA ಕಂಪ್ಲೀಟ್ ಆದ ಹೋಗಿ ಕೆಲಸ ಮಾಡಬೇಕು ಅಥವಾ ಇದರ ಕಂಪ್ನಿಯಲ್ಲಿ ವರ್ಕ್ ಮಾಡಬೇಕು. ಟ್ರೈನಿಂಗ್ ಪೀರಿಯಡ್ ಅದು ಅಂದ್ರೆ ಪ್ರಾಕ್ಟಿಕಲ್ ಆಗಿ ನೀವು ಎಲ್ಲ ವರ್ಕಲ್ಲಿ ತಿಳ್ಕೊಳ್ತೀರಾ. ಆ ಟ್ರೈನಿಂಗ್ ಪೀರಿಯಡ್ ನಿಮಗೆ ಮಂತ್ಲಿ 10,000 rupees ಇಂದ 15,000 rupees ವರೆಗೂ ಸ್ಯಾಲರಿ ಕೊಡ್ತಾರೆ. ಒನ್ಸ್ 15 ಮಂತ್ಸ್ ಟ್ರೈನಿಂಗ್ ಮುಗಿಸ್ಕೊಂಡ ಮೇಲೆ ನೀವು ಫೈನಲ್ ಎಕ್ಸಾಮ್ ಬರೀಬೇಕು. ಫೈನಲ್ ಎಕ್ಸಾಮ್ದಲ್ಲಿ ಅಗೇನ್ 8 ಸಬ್ಜೆಕ್ಟ್ಸ್ ಇರುತ್ತೆ, 800 ಮಾರ್ಕ್ಸ್ ಇರುತ್ತೆ. ಪಾಸ್ ಆಗಬೇಕಾದ್ರೆ ನಮಗೆ 400 ಮಾರ್ಕ್ಸ್ ಬರಬೇಕು. ಅಂಡ್ ಈ ಫೈನಲ್ದಲ್ಲಿ ನೀವು 8 ಪೇಪರ್ಸ್ 2 ಗ್ರೂಪ್ಸ್ ಅಂತ ಡಿವೈಡ್ ಮಾಡಿದರೆ ಒಂದು ಗ್ರೂಪ್ ಅಲ್ಲಿ 4 ಪೇಪರ್ಸ್, ಅನದರ್ ಗ್ರೂಪ್ 4 ಪೇಪರ್ಸ್. ನೀವು ಬೇಕಂದ್ರೆ ಗ್ರೂಪ್ ವೈಸ್ ಎಕ್ಸಾಮ್ ಬರೀಬಹುದು, 4 ಪೇಪರ್ಸ್, ಅಥವಾ ಎಲ್ಲ 8 ಪೇಪರ್ಸ್ ಒಂದೇ ಸಲ ಬರೀಬಹುದು. ಅಂಡ್ ಫೈನಲ್ದಲ್ಲಿ ಪಾಸ್ ಆಗಬೇಕಾದ್ರೆ ಸಬ್ಜೆಕ್ಟ್ ವೈಸ್ 40 ಬರಬೇಕು, ಬಟ್ ಆವರೇಜ್ ಮಾರ್ಕ್ಸ್ ತಗೊಂಡ್ರೆ 50% ಇರಬೇಕು. ಅಂಡ್ ಈ ಇಂಟರ್ ಮತ್ತೆ ಫೌಂಡೇಶನ್ ದಲ್ಲಿ ಪೇಪರ್ಸ್ ಅಲ್ಲಿ 70 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರ್ತವೆ. ಅಂದ್ರೆ ಕ್ವಶನ್ ಕೊಡ್ತಾರೆ, ಆನ್ಸರ್ ಬರೀಬೇಕು. ಅಂಡ್ 30 ಮಾರ್ಕ್ಸ್ ಬಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಒಂದು ಕ್ವಶನ್ಗೆ 4 ಆಪ್ಷನ್ಸ್ ಕೊಡ್ತಾರೆ, ಯು ಹ್ಯಾವ್ ಟು ಪಿಕ್ ದಿ ರೈಟ್ ಆನ್ಸರ್. ಈ ತರ ನೀವು CMA ಕಂಪ್ಲೀಟ್ ಮಾಡ್ಬೇಕಂದ್ರೆ ಟೋಟಲ್ ನಿಮಗೆ 3 ಇಯರ್ಸ್ ಆಗುತ್ತೆ. ಈ 3 ಇಯರ್ಸ್ ಅಲ್ಲಿ ಫೌಂಡೇಶನ್ ಪ್ರಿಪರೇಷನ್ ನಿಮಗೆ 3 ಮಂತ್ಸ್ ಸರಿ ಹೋಗುತ್ತೆ. ಇಂಟರ್ ಲೆವೆಲ್ ಸೆಕೆಂಡ್ ಲೆವೆಲ್ ಪ್ರಿಪೇರ್ ಆಗಬೇಕು, ಎಕ್ಸಾಮ್ ಬರಬೇಕಾದ್ರೆ ನಿಮಗೆ 9 ಮಂತ್ಸ್ ಬೇಕು. ಫೈನಲ್ಗೆ ಮತ್ತೆ ಪ್ರಿಪರೇಷನ್ 6 ಮಂತ್ಸ್ ಬೇಕಾಗುತ್ತೆ. ಈ ತರ ಟೋಟಲ್ 3 ಇಯರ್ಸ್ ಅಲ್ಲಿ ನಮಗೆ ಪ್ರಿಪರೇಷನ್ ಟೈಮ್ ಒಂದು 18-20 ಮಂತ್ಸ್ ಸರಿ ಆಗುತ್ತೆ. ಅಂಡ್ ಒಂದು 15 ಮಂತ್ಸ್ ಟ್ರೈನಿಂಗ್ ಇರುತ್ತೆ. ಟೋಟಲ್ ಈ ತರ ನಾವು ಕೋರ್ಸ್ನ 3 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬಹುದು. ಒನ್ಸ್ CMA ಕಂಪ್ಲೀಟ್ ಆದ್ಮೇಲೆ ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಒಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬಹುದು ನೀವೇ ಓನ್ ಆಗಿ, ಆಫೀಸ್ ಆಗಿ, ಅಥವಾ ಜಾಬ್ಗೂ ಹೋಗ್ಬೋದು. ಮತ್ತೆ ಜಾಬ್ ಹೋದ್ರೆ ನಮ್ಗೆ SSR ಬರಬಹುದು. ಸೊ ಆಸ್ ಪರ್ 2024 ಪ್ಲೇಸ್ಮೆಂಟ್ಸ್, ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ನೋಡ್ಕೊಂಡ್ರೆ, ಸೊ ಹೈಯೆಸ್ಟ್ ಸ್ಯಾಲರಿ ಫಾರ್ CMA ಆಸ್ ಎ ಫ್ರೆಶರ್ ಇಂಡಿಯಾದಲ್ಲಿ ಬಂದಿರೋದು 28 lakh rupees ಪರ್ ಆನಮ್. ಒಂದು ವರ್ಷಕ್ಕೆ 28 lakhs ಬಂದಿದೆ. ಅಂಡ್ ಆವರೇಜ್ ಸ್ಯಾಲರಿ ತಗೊಂಡ್ರೆ 12 lakh rupees ಪರ್ ಆನಮ್ ಇದೆ ಆಸ್ ಪರ್ 2024 ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್. ಸೊ ಇದು CMA ಬಗ್ಗೆ ಇನ್ಫಾರ್ಮೇಶನ್. ನಿಮ್ಗೆ ಇನ್ನೂ ಏನಾದ್ರು ಡೀಟೇಲ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ PDF ಇರುತ್ತೆ, ಅದರಲ್ಲಿ ಎಲ್ಲ ಕೋರ್ಸ್ ಸ್ಟ್ರಕ್ಚರ್ ಡೀಟೇಲ್ಸ್ ಇರ್ತವೆ, ಸಬ್ಜೆಕ್ಟ್ ವೈಸ್ ನೋಡ್ಬೋದು. ಅಥವಾ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಅಲ್ಲಿ ಡಿಸ್ಪ್ಲೇ ಆಗಿರೋ ಆಫೀಸ್ ನಂಬರ್ಗೆ ಕಾಲ್ ಮಾಡ್ಬೋದು, ಅಥವಾ ಆಫೀಸ್ ವಿಸಿಟ್ ಮಾಡಿ ನೀವು ಇನ್ಫಾರ್ಮೇಷನ್ ತಗೊಳ್ಬೋದು. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.